ಇವತ್ತು ಹೋರಾಟ ಬಹಳ ಯಶಸ್ವಿಯಾಗಿ ನಡೀತು. ಸುಮಾರು ಬೆಳಿಗ್ಗೆ 11 ಗಂಟೆಯಿಂದ ಸುಮಾರು 8 ಗಂಟೆ ತನ ನಮ್ಮ ಹೋರಾಟ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಹಳ ತೀವ್ರ ಸ್ವರೂಪವಾಗಿ ನಡೆದಾಗ ಸಿಎಂ ಅವರು ಮತ್ತು ಉಸ್ತುವಾರಿ ಸಚಿವರು ಚರ್ಚೆಯನ್ನ ಮಾಡಿ ನಮ್ಮ ಸಮಾಜದ ಜಗದ್ಗುರುಗಳ ಚರ್ಚೆಯನ್ನ ಮಾಡಿ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಅನ್ನ ಕರೀತೇವೆ. ಮೀಟಿಂಗ್ ಅನ್ನ ಕರೆದು ಇದರ ಬಗ್ಗೆ ಚರ್ಚೆಯನ್ನ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತಕ್ಕಂತ ಮಾತನ್ನ ಅವರು ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತು ಹೋರಾಟವನ್ನ ತಾತ್ಕಾಲಿಕವಾಗಿ ಹಿಂದುಪಡೆದಿವಿ. ಸರ್ಕಾರ ಮೇಲೆ ವಿಶ್ವಾಸ ಇದೆ, ಸರ್ಕಾರ ಸ್ಪಂದಿಸ್ತ ಅಂತೇಳಿ ನಾವು ಅನ್ಕೊಂಡಿದ್ದೀವಿ. ಸರ್ಕಾರ ಸ್ಪಂದನೆಯನ್ನ ಮಾಡಿದ್ರೆ ನಾವು ಅಭಿನಂದನೆಯನ್ನ ಹೇಳ್ತೀವಿ. ಒಂದ್ ವೇಳೆ ಮತ್ತೆ ಹಂಗೆ ಮುಂದೂಡಿಸ್ತಾ ಹೋದ್ರೆ ಮತ್ತೆ ನಾವು ಹೋರಾಟಕ್ಕೆ ಸಿದ್ಧಗೊಳ್ಳಬೇಕಾದಂತ ಅನಿವಾರ್ಯತೆ. ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಈ ಹಿಂದುಳಿದಂತ ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರು ಅದರ ಮುತುವರ್ಜಿಯನ್ನು ವಹಿಸಿ ನಮ್ಮ ಕರ್ತವ್ಯವನ್ನ ನಿಭಾಯಿಸಿ ಈ ಸಮಾಜವನ್ನ ಎತ್ತಿ ಹಿಡಿತಕ್ಕಂತ ಕೆಲಸವನ್ನ ಮಾಡ್ಲಿ ಅಂತ ಹೇಳಿ ನಾನು ಕಳಕಳಿಯ ಮನವಿಯನ್ನ ಮಾಡಬಹುದು. ನಮ್ಮ ಸಮಾಜದ ಜಗದ್ಗುರುಗಳಾದಂತ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂತ ರವಿಕುಮಾರ್ ಸರ್ ಅವರು, ಇನ್ನೊಬ್ರು ವಿಧಾನ ಪರಿಷತ್ತಿನ ಸದಸ್ಯರಾದಂತ ಡಾಕ್ಟರ್ ಸಾಬಣ್ಣ ತಳವಾರ್ ಅವರು, ಈ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಬಹಳ ಜನ ಪ್ರಮುಖರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಬೀದರು, ಕಲಬುರಗಿ, ಯಾದಗಿರಿ, ವಿಜಾಪುರ ಎಲ್ಲ ಕಡೆದು ನಮ್ಮ ಪ್ರಮುಖರು, ನಮ್ಮ ಸಮಾಜದ ಜನರು ಬಂದು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಸರ್ಕಾರದಿಂದ ಒಂದು ಸ್ಪಂದನೆಯನ್ನ ಸಿಕ್ಕಿದೆ. ಜಿಲ್ಲಾ ಉಸ್ತುವಾರಿ ಸಚಿವರೇ ನಮ್ಮ ಸ್ವಾಮೀಜಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಉತ್ತಮ ರೀತಿಯಿಂದ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಮುಂದೆ ನಮಗೆ ಒಳ್ಳೆ ಭರವಸೆ ಸಿಕ್ಕಿದೆ ಅಂತ ಹೇಳಿ ಅನಿಸಿದೆ. ಮುಂದಿನ ಹಂತವಾಗಿ ಕಾದು ನೋಡ್ತೇವೆ. ಇಂಥವೆಲ್ಲ ನಡೆಯುವಾಗ ಸಹಜವಾಗಿ ಗೊಂದಲಗಳನ್ನ ಸೃಷ್ಟಿ ಆಗ್ತವೆ. ನಾವು ಹೋರಾಟ ಮಾಡಬೇಕಾದವ್ರ ಮೇಲೆ ಅತಿ ಸ್ಪಷ್ಟತೆ ಇತ್ತು. ಅದರ ಪ್ರಕಾರ ನಾವು ಹೋರಾಟವನ್ನ ಮಾಡಿದ್ದೀವಿ. ಸಾಮೂಹಿಕವಾಗಿ ಪಕ್ಷಾತೀತವಾಗಿ ಹೋರಾಟವನ್ನ ಮಾಡಿದ್ದೀವಿ. ಮಾತನಾಡಿಕೊಳ್ಳೋರ್ ಬಗ್ಗೆ ನಾವು ಏನು ಹೇಳಕ್ಕಾಗಲ್ಲ. ಅವ್ರು ಏನೆಲ್ಲ ಮಾತಾಡ್ಕೊತಾರೆ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಕಾರ್ಯಕರ್ತರಿದ್ದಾರೆ, ಸುಮ್ಮನೆ ಮಾತಾಡ್ತಾರೆ. ಅದಕ್ಕೆ ನಾನು ಕಾಮೆಂಟ್ ಮಾಡಲೇನು. ನಮ್ಮ ಸಮಾಜದ ಬಗ್ಗೆ ದಿವಂಗತ ವಿಠ್ಠಲೇರೂರವರು ಒಂದು ಸ್ವಾಭಿಮಾನವನ್ನ ಕಲಿಸಿಕೊಟ್ಟಿದ್ದಾರೆ. ಎಲ್ಲೂ ಕೂಡ ಒಂದೇ ರೂಪಾಯಿ ಯಾರ ಕಡೆಯಿಂದ ದೇಣಿಗೆಯನ್ನು ಸಂಗ್ರಹ ಮಾಡಿದ್ರೆ ಸ್ವಂತ ಖರ್ಚಿನಿಂದ ಅಭಿಮಾನದಿಂದ ನಮ್ಮ ಸಮಾಜದ ಬಂಧುಗಳು ಬಂದಿದ್ದಾರೆ. ಆ ಕಿಚ್ಚು, ಆ ಸ್ವಾಭಿಮಾನ ಈ ಕೋಲಿ ಕಬ್ಬಲಿಗ ಸಮಾಜದ ಹತ್ರ ಇದೆ. ಹೊಸ ಬಿಸಿ ರಕ್ತದ ಯುವಕರಿದ್ದಾರೆ. ಈ ಸಮಾಜವನ್ನ ಸಮೃದ್ಧವಾಗಿ ಸದೃಢವಾಗಿ ಕಟ್ಟುವಂತ ಒಂದು ಸಂಕಲ್ಪವನ್ನ ಮಾಡಿದ್ದೀವಿ. ಭವಿಷ್ಯದಲ್ಲಿ ಆ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತಾಡಿದ್ದಾರೆ. ನಮ್ಮ ಗುರುಗಳ ಜೊತೆ ಮಾತನಾಡಿ ಈ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸುವುದರ ಬಗ್ಗೆ ಬೆಂಗಳೂರಿನಲ್ಲಿ ಒಂದು ಶೀಘ್ರವಾದ ನಮ್ಮ ಸಮಾಜದ ಎಲ್ಲ ಪ್ರಮುಖ ಮೀಟಿಂಗ್ ಕರೀತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಬಹು ವರ್ಷದ ಹೋರಾಟ, ಸ್ವಾಭಿಮಾನಿಗಳ ಹೋರಾಟ, ವಿಠ್ಠಲೇರವರ ಕಟ್ಟಿ ಬೆಳೆಸಿದಂತ ಸಮಾಜದ ಬಹುದಿನಗಳ ಬೇಡಿಕೆ, ಇದನ್ನ ಈಡೇರಿಸುವ ಸಂಬಂಧ ಈಗಾಗಲೇ ಅನೇಕ ಹೋರಾಟಗಳಾಗಿದ್ದು. ಆದ್ರೆ ವಿಟಿಜಿ ಅವರ ಕಾಲ ನಂತರ ಅನೇಕ ಹೋರಾಟಗಳು ಕೇವಲ ನಾಮಕೆ ವಾಸ್ತೆ ಆಗಿದೆ. ಇವತ್ತಿನ ಆಗಿರೋ ಹೋರಾಟ ನಾಮಕೆ ವಾಸ್ತೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹೋರಾಟಕ್ಕೆ ಅನೇಕ ವಿರೋಧ ಕೂಡ ಇತ್ತು. ಅನೇಕರು ಕೂಡ ಈಗಾಗಲೇ ಆಗಿದೆ ಯಾಕೆ ಅನ್ನೋ ಒಂದು ಮನೋಭಾವನೆ ಇತ್ತು. ಆದ್ರೆ ನಮಗೆ ಶಾಶ್ವತ ಪರಿಹಾರ ಬೇಕು ಅಂದ್ರೆ ಈಗಾಗಲೇ ಏನು ಗಂಗಾಮತ ಬಿಟ್ಟು ಹೋದ ಪರ್ಯಾಯ ಪದಾನ ಫೈಲ್ ಅನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಹೊಸದಾಗಿ ವಿಟಿಜಿ ಅವರ ಹುಟ್ಟಾಕಿದಂತ ಅವರು ಹೇಳಿದಂತ ಟೋಕ್ರೆ ಕೋಳಿ ಬಿಟ್ಟು ಹೋದ ಪರ್ಯಾಯ ಪದ ಅಂತ ಕೇಂದ್ರ ಕಳಿಸ್ಕೊಡ್ಬೇಕನ್ನೋ ಒಂದು ಬೇಡಿಕೆ ಆಗಿತ್ತು. ಆ ಬೇಡಿಕೆಯನ್ನ ಸಾಮೂಹಿಕ ನೇತೃತ್ವದಲ್ಲಿ ಏನು ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗಿ ಇವತ್ತು 9 ಗಂಟೆ ಕಂಪ್ಲೀಟ್ ಆಗಿ ಕಲಬುರಗಿಯಲ್ಲಿ ಇತಿಹಾಸದ ಹೋರಾಟವನ್ನ ಏನು ಸ್ವತಂತ್ರದಲ್ಲಿ ಹೋರಾಟ ಆಗುತ್ತೆ ಆ ರೀತಿಯ ಹೋರಾಟವನ್ನು ಮಾಡಿ ಇವತ್ತು ಒಂದು ಹಂತದಲ್ಲಿ ಹೌದು ಈ ಹೋರಾಟ ಈ ಜನಾಂಗದ ಶಕ್ತಿ ಇದೆ ಅನ್ನೋದನ್ನ ನಮ್ಮ ಇಡೀ ಏನು ಸಮುದಾಯದ ಜನ, ಕೋಲಿ ಕಬ್ಬಲಿಗ ಅಂಬಿಗ ಜನ ಇದನ್ನ ತೋರಿಸ್ಕೊಟ್ಟಿದ್ರೆ ಸಾಮಾಜಿಕಗಳ ನೇತೃತ್ವದಲ್ಲಿ, ಸಮುದಾಯದ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಒಂದು ಹೋರಾಟ ಪಕ್ಷಾತೀತವಾಗಿದೆ. ಇದನ್ನ ಎಲ್ಲರೂ ಮನದಟ್ಟು ಮಾಡ್ಕೋಬೇಕು. ಹೋರಾಟಕ್ಕೆ ಎಂತ ಶಕ್ತಿ ಇರುತ್ತೆ ಅಂತಂದ್ರೆ ಕೊನೆಗೆ ಸರ್ಕಾರನೇ ಮಣಿದು ತಾವೇ ಹೌದು ನಾವು ನಿಮ್ಗೆ ಅವಕಾಶವನ್ನು ಕೊಡ್ತೇವೆ, ನೀವು ನಿಮ್ಮ ಎಲ್ಲರನ್ನ ಕರೆದುಕೊಂಡು ಬನ್ನಿ, ನಾವು ಅತಿ ಶೀಘ್ರದಲ್ಲೇ ನಿಮಗೆ ಸಿಎಂ ಜೊತೆ ಮೀಟಿಂಗ್ ಮಾಡಿ ಕೇಂದ್ರಕ್ಕೆ ಮತ್ತೊಂದು ಫೈಲ್ ಅನ್ನ ಕಳಿಸಿಕೊಡುವಂತ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ.
ಏನಾಗಿದೆಯಪ್ಪ ಅಂತಂದ್ರೆ ವಾಸ್ತವಿಕ ಅಂಶ ಬಹಳಷ್ಟು ಜನ ಗೊತ್ತಿಲ್ಲ. ಏನಾಗಿದೆಯಪ್ಪ ಅಂದ್ರೆ ತಳವಾರ ಅಂದ್ರೆ ಏನು, ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅದನ್ನು ಬಹಳ ವಿಸ್ತಾರವಾಗಿ ಮಾತಾಡ್ಬೇಕಾಗತ್ತೆ. ಇಲ್ಲಿ ಅನೇಕ ಗೊಂದಲಮಯ ಆದೇಶಗಳನ್ನು ಹೊರಡಿಸಿ ತಳವಾರಿಗೆ ನಿಜವಾಗ್ಲೂ ಅನ್ಯಾಯ ಆಗ್ತಾ ಇದೆ, ನ್ಯಾಯ ಸಿಕ್ಕಿಲ್ಲ ಇದುವರೆಗೂ. ಕೇವಲ ರಾಜ್ಯ ಸರ್ಕಾರ ಇದೇ ಸಿದ್ದರಾಮಯ್ಯ 2014ರಲ್ಲಿ ಏನು ಮುಖ್ಯಮಂತ್ರಿ ಇದ್ದಾಗ ಕೇಂದ್ರಕ್ಕೆ ಏನು ತಳವಾರವನ್ನ ಎಸ್ಟಿ ಮಾಡ್ಬೇಕಾದ ಕಳಿಸ್ಬೇಕಾದಾಗ ನಂಬರ್ 6ರ ತಳವಾರ ಅಂತ ಕಳಿಸಿತ್ತು. ಕೇಂದ್ರ ರಿಟರ್ನ್ ಕೇಳಿತ್ತು ಏನಂತ, ನೀವು ಯಾವ ತಳವಾರ ರಾಜ್ಯ ಪದಾನ ಯಾವ್ದಂತ. ನಂಬರ್ 1ರಲ್ಲಿ ಒಂದೇ ಒಂದು ತಳವಾರ ಇದ್ದಂತೆ ಇದೇ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕೇಂದ್ರಕ್ಕೆ ಹೋಗಿತ್ತು. ಆದ್ರೆ ಇವತ್ತು ಅಧಿಕಾರಕ್ಕೆ ಬಂದಿರುವಂತವ್ರು ಅಥವಾ ಅಧಿಕಾರ ಅನುಭವಿಸ್ತಿರುವಂತವ್ರು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಎಲ್ಲರೂ ಸೇರಿ 3-4 ತಳವಾರ ಮಾಡಿದ್ದಾರೆ. ಇದು ಅನ್ಯಾಯ. ಸಂವಿಧಾನದಲ್ಲಿ ಒಂದು ಯಾವ್ದಾದ್ರು ಒಂದು ಜಾತಿಗೆ ಕೊಂಬು ಅಥವಾ ಅಲ್ಪ ಪ್ರಾಣ ಮಹಾಪ್ರಾಣ ಮಾಡ್ಬೇಕಾದ್ರೂ ಕೂಡ ಅದಕ್ಕೊಂದು ತನಿಖೆ ಆಗ್ಬೇಕು. ಆದ್ರೆ ಇದು ಘನಘೋರ ಅನ್ಯಾಯ ಆಗ್ತಾ ಇದೆ. ಇವತ್ತು ಕಲಬುರಗಿಯಲ್ಲಿ ಇದನ್ನ ಮತ್ತೊಮ್ಮೆ ನಾನು ಅವರಿಗೆ ಗಮನಕ್ಕೆ ತರಕ್ ಇಷ್ಟಪಡ್ತೀನಿ. ಇದನ್ನ ಸರಿಪಡಿಸಿ, ನೀವೇನು ಇಡೀ ಸಮಾಜಕ್ಕೆ ಎಷ್ಟು ಕೊಡ್ತೀನಿ ಅಂತಿರಲ್ಲ, ಇವೆಲ್ಲನ್ನ ಸರಿಪಡಿಸಿ. ಒಂದು ಕೋಳಿಗೆ ಎಷ್ಟು ಸರಿಪಡಿಸನ್ನ ಕೊಡೋದನ್ನ ಆರಂಭ ಮಾಡಿ, ಎರಡನೇದ್ದು ಇರೋದೊಂದೇ ತಳವಾರ ಇರೋದ್ರಿಂದ ಅದಕ್ಕೆ ಸರಿಯಾದ ತನಿಖೆ ಎಲ್ಲವನ್ನು ಮಾಡಿ ಅವ್ರಿಗೆ ತಳವಾರಿ ಕೊಡುವಂತ ಪ್ರಯತ್ನ ಮಾಡ್ಬೇಕು. ಒಂದು ವೇಳೆ ಈಗೇನೋ ಆದೇಶ ಮಾಡಿದ್ದೀವಿ ನಾವು ಕೊಡ್ತೀವಿ ಅನ್ನೋ ಒಂದು ಸುಳ್ಳು ಭರವಸೆ ಇದೆಯಲ್ಲ, ಕಾಲವೇ ಉತ್ತರ ಕೊಡುತ್ತೆ. ಆ ಕಾಲದಲ್ಲಿ ಇಡೀ ಸಮಾಜ ನಿಮಗೂ ಉತ್ತರ